ಮುಖ್ಯಮಂತ್ರಿಗಳೇ ಹೋಗ್ಬೇಕಾಗಿತ್ತು, ಒಂದು ಅವಕಾಶ ಮಿಸ್ ಆಯ್ತು. ಹಾಗೆ ಈಗ ನಾನು ಮುಖ್ಯಮಂತ್ರಿಗಳ ಪರವಾಗಿನೇ ನಾನು ಹೋಗಿರುವಂತದ್ದು. ಈಗ ಅವರು ಟೂರ್ ಪ್ರೋಗ್ರಾಮ್ ಏನಾಗಿತ್ತು ಅದು ಜರ್ಮನ್ ಚಾನ್ಸಲರ್ದು ಪ್ರಿಫಿಕ್ಸ್ಡ್ ಆಗಿತ್ತು. ಅವರು ಸ್ಟೇಟ್ ಗವರ್ಮೆಂಟ್ ಜೊತೆ ಏನು ಕಾರ್ಯಕ್ರಮಗಳು ಇರಲಿಲ್ಲ. ಮುಖ್ಯಮಂತ್ರಿಗಳು ಭೇಟಿ ಆಗುವಂತದ್ದಾಗಲಿ, ಚರ್ಚೆ ಆಗಲಿ, ಮೀಟಿಂಗ್ಸ್ ಆಗಲಿ, ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಹೀಗಾಗಿ ಮುಖ್ಯಮಂತ್ರಿಗಳು ಜನರಲ್ ಆಗಿ ಒಂದು ಸ್ವಾಗತ ಮಾಡಿ ಎಲ್ಲರೂ ಮೀಟಿಂಗ್ಸ್ ಇದ್ರೆ ಅದು ಮೀಟಿಂಗ್ ಮಾಡ್ತಿದ್ರು. ಮೀಟಿಂಗ್ಸ್ ನನಗೆ ಮುಖ್ಯಮಂತ್ರಿಗಳು ಮೊನ್ನೆನೇ ನನಗೆ ಸೂಚನೆ ಕೊಟ್ಟು ನಾನು ಗೌರವ್ ಗುಪ್ತಾ ಅವರು DPS ಸೆಕ್ರೆಟರಿ ಎಲ್ಲರೂ ಕೂಡ ಹೋಗಿ ಮಾಡಿ ಸ್ವಾಗತ ಮಾಡಿದ್ವಿ. ಹೀಗಾಗಿ ಇಫ್ ದೇರ್ ವಾಸ್ ಎನಿಥಿಂಗ್ ಟು ಬಿ ಡಿಸ್ಕಸ್ ವಿತ್ ದ ಚೀಫ್ ಮಿನಿಸ್ಟರ್, ಅವ್ರ ಪ್ರೋಗ್ರಾಮ್ ಆ ಥರ ಇರಲಿಲ್ಲ. ಅವ್ರ ಪ್ರೋಗ್ರಾಮು ಡೈರೆಕ್ಟ್ಲಿ ಬಾಷ್ಗೆ ಅಲ್ಲಿ ಒಂದು ಇಂಡಿಯನ್ ಮೀಡಿಯಾಕ್ಕೂ ಕೂಡ ಅವ್ರು ಇದು ಮಾಡಿದ್ರು, ಒಂದು ಜರ್ಮನ್ ಮೀಡಿಯಾಗೆ ಇದು ಮಾಡುವಂಥದ್ದಿತ್ತು. ಸೊ ಅವ್ರದ್ದು ಪ್ರೀ ಸೆಟ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಭಾಳ ಆದ್ರೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೋಬಹುದಾಗಿತ್ತು. ಅಷ್ಟೇ ಬಿಟ್ಟು ಅವ್ರ ಚೇಂಬರ್ಗೂ ಕೂಡ ಬಂದಿಲ್ಲ, ಅವರು ಲಾಂಚ್ಗೂ ಕೂಡ ಬಂದಿಲ್ಲ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವಷ್ಟು ಅಷ್ಟೇನಿಲ್ಲ. ಲಾಂಜ್ನಲ್ಲಿ ಸದಕ್ಕೆ ಅವ್ರು ಬಂದಿಲ್ಲ. ಇಷ್ಟವಾಗಿ ಅರ್ಥ ಮಾಡ್ಕೊಂಬೇಡಿ. ಇದು ಒಂದು ಪ್ರಿಫಿಕ್ಸ್ ಪ್ರೋಗ್ರಾಮ್. ಅವ್ರೇನಾದ್ರೂ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದ್ ಸ್ವಲ್ಪ ಏನಾದ್ರೂ ಎಕ್ಸ್ಚೇಂಜಸ್ ಮಾಡೋದಿದ್ರೆ ನಾವು ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಎರಡು ಮಾತು. ಬಟ್ ಬಿಜೆಪಿ ಯಾಕೆ ಇದನ್ನು ರೈಸ್ ಮಾಡ್ತಾರೆ? ಬಿಜೆಪಿ ಅವರು ವಿರೋಧ ಮಾಡೋದಷ್ಟೇ. ಅವರು ಏನ್ರಿ ಅಂತ ಮಾಹಿತಿ ಇಲ್ಲ ಕಳಿಸಿದ್ದಾರೆ. ಬಟ್ ಅವ್ರು ಪ್ರಿಫಿಕ್ಸ್ ಪ್ರೋಗ್ರಾಮ್ ಕಳಿಸಿದ್ದಾರೆ. ನೋ ಡಿಸ್ಕಷನ್ ವಿತ್ ದ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಅವರು ನೋ ಡಿಸ್ಕಷನ್ ಸ್ಟೇಟ್ ಗವರ್ಮೆಂಟ್ ಅಂದಿಲ್ಲ. ಅವರು ಡೈರೆಕ್ಟ್ಲಿ ಅವರು ಲ್ಯಾಂಡ್ ಆಗಿ ಸ್ಟ್ರೈಟ್ ವೇ ನಿಮ್ಮ ಬಾಷ್ಗೆ ಹೋಗಿ ಬಾಷ್ನಲ್ಲಿ ಅವ್ರು ತಮ್ಮ ಇಂಟರ್ನಲ್ ತಮ್ಮ ಮೀಟಿಂಗ್ ಮಾಡ್ಕೊಂಡು ತಮ್ಮ ಜರ್ಮನ್ ಕಂಪನಿ ಅಂತ ಹೇಳಿ ಇಂಡಿಯನ್ಸ್ ಆಫ್ ಸೈನ್ಸ್ಗೆ. ಹೀಗಾಗಿ ಅಲ್ಲಿ ಯಾರಿಗೂ ಕೂಡ ಅವಕಾಶ ಎನ್ಕೋಡಿಂಗ್ ನನಗೂ ಇರಲಿಲ್ಲ, IT ಮಿನಿಸ್ಟರ್ಗೆ ಇರಲಿಲ್ಲ, ಸಿಎಂಗೆ ಇರಲಿಲ್ಲ, ನಮ್ಮ ಅಧಿಕಾರಿಗಳಿಗೂ ಇರಲಿಲ್ಲ. ಹೀಗಾಗಿ ಕೂಡ ಪ್ರಿಫಿಕ್ಸ್. ಹಾಗೇನಾದ್ರೂ ಇದ್ರೆ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಸರ್, ನಿನ್ನೆ ರಾಹುಲ್ ಗಾಂಧಿ ಅವರನ್ನ CM DCM ಭೇಟಿಯಾದ ಈ ವಿಚಾರ ಚರ್ಚೆ ಬಂದಿದೆ. ನಾಯಕತ್ವದ ವಿಚಾರ ಬಂತು ಡೆಲ್ಲಿ ಅಂತ ಅವ್ರಿಗೆ ಮೆಸೇಜ್. ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳಿದಿರಿ. ನನಗೆ ಕೇಳ್ತೀನಿ, ಮುಖ್ಯಮಂತ್ರಿ ಕೇಳ್ತೀನಿ ಕಂಪ್ಯೂಟರ್ಲಿ ಅಂತ ಹೇಳಿದಾರೆ ಅಂತ. ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೇಳಿ ಕಂಪ್ಯೂಟರ್ಲಿ ಅಂದಿದ್ದಾರೆ ಅಂತ ಕೇಳಿ ನಿಮ್ಗೆ ಕೇಳ್ತೀನಿ. ಸಮಸ್ಯೆಗಳು ಅಥವಾ ಗೊಂದಲಗಳು ನನಗೆ ಗೊತ್ತೇ ಇಲ್ಲ. ನೀವು ನಾನು ಇಲ್ಲಿದ್ದೆ, ನಿಮ್ಗೆ ಗೊತ್ತಿದೆ. ನನಗೆ ರಿಸೀವಿಂಗು ಸೆಂಡಿಂಗ್ ಆಫ್ ನನಗೇನು ಗೊತ್ತಿದೆ. ಸರ್, ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಸಾಕಷ್ಟು ಜನ ಶಾಸಕರು ನಿಮಗೆ ಸಾಕಾಗಿಲ್ವಾ ಅದು? ಈ ನಾಯಕ ಬದಲಾವಣೆ ವಿಚಾರ ಎಲ್ಲ ಈಗ ಸಂಕ್ರಾಂತಿನೂ ಮುಗೀತು, ನವೆಂಬರ್ ಮುಗೀತು, ಸಂಕ್ರಾಂತಿ ಮುಗೀತು, ಎಲ್ಲ ಮುಗೀತು. ಬರೀ ನಿಮಗೆ ನೀವು ನಿಮ್ TRP ಸಲಹೆ ಮಾಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.